4% ಮೀಸಲಾತಿ ನೀಡಿರುವ ವಿಚಾರದ ಸಂಬಂಧ ಸದನದಲ್ಲಿ ಗದ್ದಲವನ್ನ ಎಬ್ಬಿಸಿದ್ರು ಬಿಜೆಪಿ ನಾಯಕರು. ಅದರ ಜೊತೆಗೆ ಪಂಚ ಗ್ಯಾರಂಟಿ ಸರ್ಕಾರದ ವೈಫಲ್ಯಗಳನ್ನ ಹಿಡಿದು ಧಿಕ್ಕಾರ ಕೂಗಿದ್ದಾರೆ. ನೋಡ್ತಾ ಇದ್ದೀರಿ, ನಿಮ್ಮ ಟಿವಿ ಪರದೆ ಮೇಲೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷದ ನಾಯಕರು ಭಾರಿ ದೊಡ್ಡ ಮಟ್ಟದ ಅಹೋರಾತ್ರಿ ಧರಣಿಯ ಮೂಲಕ ಪ್ರತಿಭಟಿಸಿದ್ದಾರೆ ಅಂತೇಳಿ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದಾರೆ. ಪಂಚ ಗ್ಯಾರಂಟಿ ಸರ್ಕಾರದ ವಿರುದ್ಧ ಇಲ್ಲಿ ಆಡಳಿತ ವೈಫಲ್ಯದ ಕುರಿತಾಗಿ ಎಳೆ ಎಳೆಯಾಗಿ ಧಿಕ್ಕಾರವನ್ನ ಕೂಗಿ ಕೈ ನಾಯಕರ ವಿರುದ್ಧ ಕೇಸರಿ ಕಲಿಗಳು ಗುಡುಗಿರುವಂಥದ್ದು. ಸರ್ಕಾರದ ಬೆಲೆ ಏರಿಕೆಗೆ ಬ್ರೇಕ್ ಹಾಕೋವರೆಗೂ ಕೂಡ ನಾವು ಹೋರಾಟವನ್ನ ಒಂದು ಹಂತಕ್ಕೆ ಕೊಂಡೊಯ್ತೇವೆ ಅಂತ ಹೇಳಿ ಗುಡುಗಿದ್ದಾರೆ. ಹಾಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಸರಿ ಪಡೆ ಗರ್ಜನೆ. ಬಿಜೆಪಿ ಹೋರಾಟಕ್ಕೆ ಬಿಎಸ್ವೈ ಬಲ ತುಂಬಿದ್ದಾರೆ. ಈಗ ಅಹೋರಾತ್ರಿ ಧರಣಿಗೆ ಇವತ್ತು ಇತಿಶ್ರೀಯನ್ನು ಹಾಡಿರುವಂತಹ ಕೇಸರಿ ನಾಯಕರು ಇಲ್ಲಿಗೆ ಬಿಡೋದಿಲ್ಲ, ನಾವು ಇನ್ನೂ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ಮುಂದುವರಿಯುತ್ತೆ. ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ನಾವು ಪ್ರತಿಭಟಿಸಲಿದ್ದೇವೆ. ಸರ್ಕಾರ ಕಣ್ಣು ತೆರೆಯುವವರೆಗೂ, ಸರ್ಕಾರ ನಿದ್ದೆಯಿಂದ ಎದ್ದೇಳುವವರೆಗೂ, ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆ ಬಿಸಿ ತಟ್ಟಿಸಿರುವಂತ ಸರ್ಕಾರ ಅದನ್ನು ಹಿಂಪಡೆಯುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಸದ್ಯ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಬಿಜೆಪಿ ಹೋರಾಟಕ್ಕೆ ಸ್ವತಃ ಬಿಎಸ್ ಯಡಿಯೂರಪ್ಪನವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನಿನ್ನೆ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬಂದು ಹೋಗಿದ್ದಾರೆ, ಇವತ್ತು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬಂದು ಹೋಗಿದ್ದಾರೆ. ಇನ್ನು ಕಾರ್ಯಕರ್ತರ ಜೊತೆ ಬಿಎಸ್ ಯಡಿಯೂರಪ್ಪನವರು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹಾಗೂ ಸಚಿವರ ಫೋಟೋಗಳನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಹೋರಾತ್ರಿ ಧರಣಿ ಇವತ್ತು ಮುಗಿದಿದೆ, ಆದ್ರೆ ಇಷ್ಟಕ್ಕೆ ನಾವು ಕೈ ಬಿಡೋದಿಲ್ಲ. ಏಪ್ರಿಲ್ 7ರಂದು ನಾವು ಮತ್ತೊಂದು ದೊಡ್ಡ ಹೋರಾಟವನ್ನ ನಡೆಸ್ತಾ ಇದ್ದೇವೆ. ಅದು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪನವರೇ ಈ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕರ್ತರು ಕೂಡ ಪ್ರತಿ ಜಿಲ್ಲೆಯಲ್ಲೂ ಆಡಳಿತ ಪಕ್ಷದ ಈ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿ ಸರ್ಕಾರವನ್ನ ತಿದ್ದಿ ತೀಡಿ ಸರಿದಾರಿಗೆ ಹೋಗುವಂತೆ ಮಾಡಬೇಕು. ಹಾಗಾಗಿ ಬಿಜೆಪಿ ನಾಯಕರು ಎಲ್ಲ ಕಡೆ ಕೂಡ ಪ್ರೊಟೆಸ್ಟ್ ಮಾಡಿ ಎಲ್ಲ ಕಡೆ ಕೂಡ ಸರ್ಕಾರದ ಈ ವೈಫಲ್ಯವನ್ನ ಎತ್ತಿ ಹಿಡೀರಿ ಅಂತ ಹೇಳಿ ಸದ್ಯ ಬಿಎಸ್ ಯಡಿಯೂರಪ್ಪನವರು ಇವತ್ತಿನ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೀತು. ಆ ಪ್ರತಿಭಟನೆಯ ಏನು ಅಂತ್ಯದ ಸಂದರ್ಭದಲ್ಲಿ ಅದನ್ನು ಮುಕ್ತಾಯಗೊಳಿಸುವಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಏಪ್ರಿಲ್ 7ನೇ ತಾರೀಕು ಕೂಡ ನಿನ್ನೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಯಾವ ರೀತಿ ಹೋರಾಟ ನಡೆದಿದೆಯೋ ಅದೇ ರೀತಿಯಾಗಿ ಅಹೋರಾತ್ರಿ ಧರಣಿಯನ್ನ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಡೆಸೋದಕ್ಕೆ ಕರೆ ಕೊಡಲಾಗಿದೆ. ಒಟ್ನಲ್ಲಿ ಈಗ ತಾವು ನೋಡ್ತಕ್ಕಂಥ ದೃಶ್ಯಗಳೇನಿದೆ ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ನಡೆಸಿದಂತ ಅಹೋರಾತ್ರಿ ಧರಣಿ. ಇದು ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಕೂಡ ಈ ಒಂದು ಹೋರಾಟವನ್ನ ವ್ಯಾಪಿಸುವಂತ ನೆಲೆಗಟ್ಟಿನಲ್ಲಿ ಇವತ್ತು ಕರೆ ಕೊಡಲಾಗಿದೆ. ಇವತ್ತು ಕೂಡ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದ್ರು, ಸಿಎಂ ಮನೆಗೆ ಮುತ್ತಿಗೆ ಹಾಕೋಕ್ಕೂ ಮುಂದಾದ್ರು. ಸಿಎಂ ಮನೆಗೆ ಮುತ್ತಿಗೆ ಹಾಕಿಕೊಟ್ಟಂತ ಬಿಜೆಪಿ ನಾಯಕರನ್ನ ಪೊಲೀಸರು ತಡೆ ಹಿಡಿದು ವಶಕ್ಕೆ ಪಡೆದಿದ್ದಾರೆ. ಏನು ಬೆಲೆ ಏರಿಕೆ ಆಗಿರುವಂತ ವಿಚಾರಗಳನ್ನ ಅವುಗಳ ಒಂದು ಭಿತ್ತಿ ಪತ್ರವನ್ನ ಪ್ರದರ್ಶಿಸಿ ಸದ್ಯ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬಿಜೆಪಿ ನಾಯಕರು. ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿರುವಂತ ಆಡಳಿತ ಪಕ್ಷಕ್ಕೆ ಎಚ್ಚರಿಕೆಯನ್ನ ಮೂಡಿಸುವಂತ ಹೋರಾಟವಾಗಿತ್ತು. ಬಿಜೆಪಿ ನಾಯಕರ ಹೋರಾಟದ ಏನು ಈ ರೂಪುರೇಷೆಗಳು ಹೇಗಿತ್ತು, ಸರ್ಕಾರವನ್ನ ಯಾವ ರೀತಿಯಾಗಿ ಈ ಬೆಲೆ ಏರಿಕೆ ವಿರುದ್ಧ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ನನ್ನ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ನೀಡ್ತಾ ಹೋಗ್ತಾರೆ. ಬಸವರಾಜ್ ಹೂಗಾರ್, ಈಗಾಗಲೇ ರಾಜ್ಯದಲ್ಲಿ ಬೆಲೆ ಏರಿಕೆ ಅನ್ನುವಂಥ ವಿಚಾರ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯಾಗಿ ಜನಸಾಮಾನ್ಯರ ಮೇಲೆ ಹೇರಲಾಗ್ತಾ ಇದೆ. ಸದ್ಯ ಈಗಲಾದ್ರೂ ಅಹೋರಾತ್ರಿ ಧರಣಿ ಅಂತ ಮಾಡಿ ಪ್ರತಿಪಕ್ಷಗಳು ಬೆಲೆ ಏರಿಕೆಯನ್ನ ಖಂಡಿಸುವ ಹಂತಕ್ಕೆ ಬಂದಿದ್ದಾವೆ. ಸೊ ಇದನ್ನ ಈಗಲಾದ್ರೂ ಸರ್ಕಾರ ಮನವರಿಕೆ ಮಾಡ್ಕೊಳ್ಳುತ್ತಾ ಮತ್ತು ಪ್ರತಿಪಕ್ಷದ ಹೋರಾಟದ ರೂಪುರೇಷೆಗಳು ಏನಿತ್ತು ಅನ್ನೋ ಮಾಹಿತಿ ಕೊಡೋದಾದ್ರೆ ಬಸವರಾಜ್.
ವಿಜಯಭಾಸ್ಕರ್, ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಬೆಲೆ ಏರಿಕೆಯನ್ನ ಮಾಡಿ ಜನಸಾಮಾನ್ಯರಿಗೆ ಎಲ್ಲೋ ಒಂದು ಕಡೆ ಒಂದು ಹೊರೆಯನ್ನ ಹೊರಿಸಿದ್ದಾರೆ ಅನ್ನುವಂತಹದನ್ನ ಆರೋಪಿಸಿ ಈಗಾಗಲೇ ಬಿಜೆಪಿಯ ಪಕ್ಷದ ವತಿಯಿಂದ ಅಹೋರಾತ್ರಿ ಧರಣಿಯನ್ನು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಘೋಷಣೆ ಮಾಡಿದ್ರು. ಅದರಂತೆ ನಿನ್ನೆ ಆರಂಭವಾಗಿರ್ತಕ್ಕಂಥ ಅಹೋರಾತ್ರಿ ಧರಣಿ ಇವತ್ತು ಅಂತ್ಯವಾಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಏನು ಹಾಲಿನ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥದ್ದು, ಮತ್ತೆ ಬಸ್ ದರವು ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಮತ್ತೆ ಕಸದ ಮೇಲೆಯೂ ಕೂಡ ಸೆಸ್ ಹಾಕಿರ್ತಕ್ಕಂಥದ್ದು, ಮತ್ತೆ ವಿದ್ಯುತ್ ಬೆಲೆಯನ್ನು ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಖಂಡಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಮತ್ತೆ ಮಾಜಿ ಸಿಎಂ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು, ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸೇರಿದಂತೆ ಹಲವು ಶಾಸಕರು, ಮತ್ತೆ ಮಾಜಿ ಶಾಸಕರು, ಮತ್ತೆ ಬಿಜೆಪಿ ಪಕ್ಷದ ಏನು ವಿವಿಧ ಮಂಡಲಗಳ ಅಧ್ಯಕ್ಷರು, ಕಾರ್ಯಕರ್ತರು ಸೇರಿದಂತೆ ಹಲವಾರು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಒಂದು ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಅದರಂತೆ ನಿನ್ನೆ ಮಧ್ಯಾಹ್ನ ಆರಂಭವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ BS ಯಡಿಯೂರಪ್ಪನವರು, ಆರ್ ಅಶೋಕ್ ಅವರು, ಮತ್ತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆರಂಭ ಆಗಿರ್ತಕ್ಕಂಥದ್ದು. ಅಹೋರಾತ್ರಿ ಧರಣಿಯಲ್ಲಿ ಪ್ರಮುಖವಾಗಿ ಸರ್ಕಾರ ಈ ಮುಂಚೆ ಬರ್ತಕ್ಕಂಥ ಸಂದರ್ಭ ಅಂದ್ರೆ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ನಾವು ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಅಂತಕ್ಕಂಥ ಒಂದು ವಾಕ್ಯದೊಂದಿಗೆ ಅವರು ಸರ್ಕಾರ ಒಂದು ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಗ್ಯಾರಂಟಿಗಳ ಅಬ್ಬರದಲ್ಲಿ ಗ್ಯಾರಂಟಿಗಳನ್ನ ಅದಕ್ಕೆ ಒಂದು ಮೊತ್ತವನ್ನ ಸರಿದೂಗಿಸುವಂತ ಪ್ರಯತ್ನದಲ್ಲಿ ಜನಸಾಮಾನ್ಯರಿಗೆ ಒಂದು ಬೆಲೆಯನ್ನ ಏರಿಕೆ ಮಾಡುವ ಮುಖಾಂತರ ಹೊರೆ ಹೊರಿಸ್ತಾ ಇದ್ದಾರೆ, ಬೆಲೆ ಏರಿಕೆ ಹೊರೆಯನ್ನ ಹೊರಿಸ್ತಾ ಇದ್ದಾರೆ. ಜನಸಾಮಾನ್ಯರ ಒಂದು ಪರಿಸ್ಥಿತಿ ಹೇಗೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಕೂಡ ಘೋಷಣೆ ಕೂಗ್ತಾ, ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸಿದ್ರು. ಇಡೀ ರಾತ್ರಿಯಲ್ಲೂ ಕೂಡ ಬಿಜೆಪಿ ನಾಯಕರು ಕೂಡ ಇದರಲ್ಲಿ ಪ್ರಮುಖವಾಗಿ BS ಯಡಿಯೂರಪ್ಪನವರು ಕೂಡ ಒಂದು ಅಹೋರಾತ್ರಿ ಧರಣಿಯು ಕೂಡ ಕಾರಣವಾಗಿರ್ತಕ್ಕಂಥ ಅವರು ಕೂಡ ಅದರಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜನರಿಗೆ ಈ ಬಗ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡಿದ್ರು. ಈ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ, ಜನಸಾಮಾನ್ಯರು ಎಲ್ಲ ಒಂದು ಕಡೆ ಗ್ಯಾರಂಟಿಗಳಂತಕ್ಕಂಥದ್ರಲ್ಲಿ ಉಚಿತ ಭಾಗ್ಯವನ್ನು ಕೊಡ್ತಾ ಇದೆ, ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡಿ ಜನರ ಮೇಲೆ ಅದೇ ದುಡ್ಡನ್ನ ಹೊರೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ಅನ್ನುವಂತ ರೀತಿಯಲ್ಲಿ ಗ್ಯಾರಂಟಿಯ ದುಡ್ಡನ್ನು ತೆಗೆದುಕೊಂಡು ಮತ್ತೆ ಅದಕ್ಕೆ ಹೊರೆಯನ್ನ ನಮ್ಮ ಕಡೆ ಜನರಿಂದ ತೆಗೆದುಕೊಂಡು ಮತ್ತೆ ಜನರಿಗೆ ಒಂದಿಷ್ಟು ಹೊಡೆತ ಬೀಳುವಂತ ಒಂದು ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇಡೀ ರಾಜ್ಯದ ಜನತೆಗೆ ತೋರ್ಪಡಿಸುವಂತ ಪ್ರಯತ್ನ. ಅಂದ್ರೆ ಒಂದು ಸರ್ಕಾರ ಎಡುವುದಂತ ಸಂದರ್ಭದಲ್ಲಿ ಅದ ವಿರೋಧ ಪಕ್ಷವಾಗಿ ಆ ಒಂದು ಪ್ರಯತ್ನವನ್ನ ಕೆಲಸವನ್ನ ಮಾಡಬೇಕು. ಅದೇ ರೀತಿಯಲ್ಲಿ ಈಗ ಎಚ್ಚೆತ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. ಬೆಳಿಗ್ಗೆ ಕೂಡ ಧರಣಿಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯವರ ಒಂದು ನಿವಾಸಕ್ಕೆ, ಸರ್ಕಾರಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ನಾಯಕರು ಏನು ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ರು, ಆ ಒಂದು ವೇಳೆ ಪೊಲೀಸರು ಅವ್ರನ್ನ ತಡೆದು ಬಂಧನ ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರ ನಡುವೆ ಮತ್ತೆ ಬಿಜೆಪಿ ನಾಯಕರ ನಡುವೆ ಒಂದಿಷ್ಟು ವಾಗ್ವಾದ ಶುರುವಾಯಿತು. ನಮ್ಮನ್ನ ಸಿಎಂ ಸಿದ್ದರಾಮಯ್ಯವರ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಿಡಿ ಅನ್ನುವಂತ ಘೋಷಣೆ ಕೂಗ್ತಾ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ರಾಜ್ಯ ಸರ್ಕಾರದ ಘೋಷಣೆ ಕೂಗ್ತಾ ಮುನ್ನುಗ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ತಡೆದು ಬಂಧನಗೊಳಿಸಿ ಅವ್ರನ್ನ ಬಿಡುಗಡೆಗೊಳಿಸಿದ್ರು. ಸೊ ಹೀಗಾಗಿ ಒಂದಿಷ್ಟು ಸರ್ಕಾರದ ವಿರುದ್ಧಾಗಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಒಂದು ಧರಣಿಯ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಬೆಲೆ ಏರಿಕೆಯನ್ನ ಖಂಡಿಸಿ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು.